ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೀಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಕೋತೀನಿ. ನಾನಿವತ್ತು ಮತ್ತೆ ಬಂದಿದ್ದೇನೆ ಗುಣವಂತೆ ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿದೆ. ಪ್ರತಿಷ್ಠಾಪನೆ ಕಾರ್ಯಕ್ರಮ ಕೂಡ ನಡೀತಾ ಇದೆ, ಹಾಗೆ ಜಾತ್ರೆ ಕೂಡ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡೋಣ. ಎಲ್ಲರಿಗೂ ಸ್ವಾಗತ. ಎಂಟ್ರೆನ್ಸ್ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಅಲಂಕಾರ ಮಾಡಿದ್ದಾರೆ ಇವತ್ತು. ತುಂಬಾ ಚೆನ್ನಾಗಿದೆ ಪ್ಲೇಸು. ಮತ್ತೆ ಇನ್ನೊಮ್ಮೆ ಬಂದ ಹಾಗೆ ತುಂಬ ಖುಷಿ ಆಗುತ್ತೆ. ಡೆಕೋರೇಷನ್ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ, ಆದರೆ ಅದು ಸ್ವಲ್ಪ ಚಿಕ್ಕದಾಗಿ ತೋರಿಸಿದ್ದೇನೆ. ಮತ್ತು ಡೆಕೋರೇಷನ್ ಮಾಡಿರಲಿಲ್ಲ. ಮತ್ತು ಹೊಸದಾಗಿಂದ ಇದನ್ನು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದರು. ಈಗ ತುಂಬ ಚೆನ್ನಾಗಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಈ ಕೆರೆಯ ಬಗ್ಗೆ ಕೂಡ ನಿಮಗೆ ಹೇಳಿದ್ದೀನಿ, ತುಂಬ ಚೆನ್ನಾಗಿದೆ. ಇದರ ವಿಶೇಷತೆಯನ್ನು ಕೂಡ ತಿಳಿಸಿದ್ದೇನೆ ನಾನು. ಒಳಗಡೆ ಹೋಗೋಣ, ದೇವರನ್ನ ನೋಡೋಣ. ಓಕೆನಾ? ತುಂಬ ಜನ ಅಂದರೆ ತುಂಬ ಜನ ಸೇರಿದ್ದಾರೆ. ಇದು ಎಂಟ್ರೆನ್ಸು. ಇವತ್ತು ಶಿಲಾನ್ಯಾಸ ಮಾಡಿದ್ದಾರೆ. ಐದು ದಿನ ಸಿಕ್ಕಾಪಟ್ಟೆ ದೊಡ್ಡ ಕಾರ್ಯಕ್ರಮ ಎಲ್ಲ ಉಂಟು. ಸಂಗೀತ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಜಾತ್ರೆ ಕೂಡ ಇದೆ. ನೋಡೋಕೆ ತುಂಬ ಖುಷಿ ಆಗುತ್ತೆ. ಈ ದೇವರನ್ನೇ ನಾನು ತೋರಿಸಿದ್ದೇನೆ ಒಮ್ಮೆ, ಆದರೂ ಇನ್ನೊಮ್ಮೆ ತೋರಿಸ್ತೇನೆ ಈಗ. ನಾನು ಬೆಳಿಗ್ಗೆನೇ ಬಂದಿದ್ದೇನೆ, ಆದರೆ ಈಗ ಎಲ್ಲ ಕಾರ್ಯಕ್ರಮಗಳು ಮುಗಿತಾ ಇವೆ. ಮತ್ತು ಆರ್ಕೆಸ್ಟ್ರಾ ಕೂಡ ಇದೆ, ಸಂಗೀತ ಕೂಡ ಇದೆ. ತುಂಬ ಚೆನ್ನಾಗಿ. ಈ ಕಡೆ ಒಂದು ದೇವರಿದೆ. ಒಮ್ಮೆ ತೋರಿಸಿದ್ದೇನೆ, ಆದರೂ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮತ್ತು ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಇನ್ನೊಮ್ಮೆ ಮತ್ತೊಮ್ಮೆ ಬರಬೇಕಂತ ಅನಿಸುತ್ತೆ ಈ ದೇವಾಲಯಕ್ಕೆ. ಇಲ್ಲಿರೋದು ಗುಣವಂತೆಯ ಶಂಭುಲಿಂಗೇಶ್ವರ. ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆನ ನಿನ್ನ, ಸಿರಿಯ ಬೇಡುವೆನ ನಿನ್ನ, ಸಿರಿಯ ಬೇಡುವೆನ ನಿನ್ನ. ಭಕ್ತಿಯ ಸಿರಿಯನ್ನು ನಿನ್ನ, ಜ್ಞಾನದ ಸಿರಿಯನ್ನು, ಭಕ್ತಿಯ ಸಿರಿಯನ್ನು ನಿನ್ನ, ಜ್ಞಾನದ ಸಿರಿಯನ್ನು ಪೂಜಿಸುವ ಸಿರಿಯ, ಆರಾಧಿಸುವ ಸಿರಿಯ, ಪೂಜಿಸುವ ಸಿರಿಯ, ಆರಾಧಿಸುವ ಸಿರಿಯ. ಅಡವಿಯ ಶಿವನೇ ಬಡವಿಯು. ದೊಡ್ಡ ಜಾಗಕ್ಕೆ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಸ್ಕ್ರೀನ್ ಮೇಲೆ ಎಲ್ಲ ಕಾಣಿಸ್ತಾ ಇದೆ, ಸಂಗೀತ ಕಾರ್ಯಕ್ರಮ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಚೆನ್ನಾಗಿದೆ ನೋಡೋಕೆ. ಗದ್ದೆಯಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ.
ತಬಲಾ ಸಾಥನ್ನು ನೀಡಿದವರು ಸುಬ್ರಹ್ಮಣ್ಯ ಆಚಾರಿ. ಈ ಊರಿನ ಜನರು ತುಂಬ ಚೆನ್ನಾಗಿ ಎಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ವಾಲಂಟಿಯರ್ ಆಗಿ ಕೂಡ ನಾನು ಬಂದಿದ್ದು. ಉದಾತ್ ಉಮೇಶ್ ಉದಾತ್ ಉಮೇಶ್ ಇವರ ಬಾಲ ಪ್ರತಿಭೆಗಳು ನಮ್ಮ ವೇದಿಕೆಯನ್ನು ಉನ್ನತಗೊಳಿಸಿಕೊಂಡು ಶ್ರೇಷ್ಠವಾಗಿ ಹಾಗಾಗಿ ಎಲ್ಲ ಸೇವೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ತುಂಬ ಖುಷಿ. ಎಲ್ಲ ಒಗ್ಗಟ್ಟಿನಿಂದ ಮಾಡ್ತಾರಲ್ಲ. ವಿಶೇಷವಾದ ಕಾರ್ಯಕ್ರಮ ಜೊತೆಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಆತ್ಮೀಯರೇ, ಕಲಾವಿದರನ್ನು ಅಭಿನಂದಿಸುವಂಥ ಸಂದರ್ಭ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ಕೂಡ ಇದೆ. ಈಗ ಸಂಜೆ ಸರಿಗಮಪ ಖ್ಯಾತಿಯ ಯಾರ್ಯಾರೋ ತುಂಬ ಕಲಾವಿದರು ಬರ್ತಾ ಇದ್ದಾರೆ. ಯಾರು ಅಂತ ವಿಶೇಷವಾಗಿ ನಂಗೆ ಗೊತ್ತಿಲ್ಲ. ಅಭಿನಂದಿಸ್ತಾ ಇದ್ದಾರೆ. ನೋಡಿ ಎಂಥ ಸೂಪರ್ ಆಗಿ ಡೆಕೋರೇಷನ್ ಅಂತ. ಒಂದು ಮನಸ್ಸಿಗೆ ನೆಮ್ಮದಿ ಖುಷಿ ಕೊಡುವಂಥ ಜಾಗ ಅಂತ ಒಂದು ದೇವಾಲಯ ಅಂತ ಹೇಳ್ಬೋದಲ್ವಾ. 15ನೇ ತಾರೀಕು ಜಾತ್ರೆ ಇದೆ. ನೋಡಿ ಕೌಂಟರ್ ಕೂಡ ಮಾಡಿದ್ದಾರೆ. ಎಷ್ಟು ವ್ಯವಸ್ಥಿತಶೀಲಾಗಿ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿ ಕೂಡ ಮದುವೆ ಎಲ್ಲವೂ ಕಾರ್ಯಕ್ರಮಗಳು ನಡೆಯುತ್ತಾ ಇರುತ್ತವೆ. ಇಡೀ ದೇವಸ್ಥಾನ ಅಮೃತ ಶಿಲೆಯಲ್ಲಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಸಂಜೆ ಇನ್ನೂ ಚಂದವಾಗಿ ಕಾಣುತ್ತೆ. ನೋಡಿ ಇದೊಂದು ವಿಶೇಷತೆ ನೋಡಿ, ಕಂಬ ತಿರುಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದು ಒಂದು ಹೊಸ ವಿಶೇಷ ಅಂತ ಹೇಳ್ಬೋದು. ನೋಡಿ ಇದು ಎರಡೂ ಕಡೆ ಹೀಗೆ ಮಾಡಿದ್ದಾರೆ. ಅಯ್ಯೋ ನಮ್ಮ ಹತ್ರ ತಿರುಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ವೇಟ್ ಇದೆ, ಸಿಕ್ಕಾಪಟ್ಟೆ ವೇಟ್ ಇದೆ. ಕೃಷ್ಣಯ್ಯ ಭಕ್ತರ ಮನೆಗ ಬಾರೋ ರಂಗಯ್ಯ. ದೇವಾಲಯಕ್ಕೆ ಬಂದರೆ ಎಲ್ಲವನ್ನು ಬಿಟ್ಟು ಇಲ್ಲೇ ಇರೋಣ ಅಂತ ಅನಿಸುವಷ್ಟು ಖುಷಿಯಾಗತ್ತೆ. ನನಗಂತೂ ಹಾಗೆ ತುಂಬ ಖುಷಿಯಾಗತ್ತೆ, ಮನಸ್ಸಿಗೆಲ್ಲ ತುಂಬ ಸಮಾಧಾನ. ನನ್ನ ಈ ಪುಟ್ಟದಾದ ಒಂದು ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಮ್ಮೆ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಮತ್ತೆ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.